ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರತಿ ಕ್ರಿಯೇಷನ್ಸ್. ನಾನಿಲ್ಲಿ ಸಿಂಪಲ್ ಆಗಿರೋ ಒಂದು ಬೇಬಿ ಕುಚ್ಚನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇಲ್ಲಿ ನಾನು ಝರಿ ಥ್ರೆಡ್ಡನ್ನು 3 ಎಳೆ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ದಾರನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ ಇಲ್ಲಿಗೆ. ಅದಾದಮೇಲೆ 4 ಚೈನ್ಸ್ 1 2 3 4 ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಅದನ್ನು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ಸ್ 1 2 3 4 ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ಇಟ್ಕೊಂಡು 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಮತ್ತು 4 ಚೈನ್ಸ್ 1 2 3 4 ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್. ಮತ್ತು 4 2 3 4 ಮತ್ತು 1 2 3 4 ಹೀಗೆ ಸೀರೆ ಪೂರ್ತಿ 4 ಚೈನ್ಸ್ನೇ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚು ಕಟ್ಟೋದಕ್ಕೆ ಬೇಬಿ ಕುಚ್ಚು ಕಟ್ಟೋದಕ್ಕೆ ನಾನು 137 ದಾರನ ತೊಗೊಂಡಿದ್ದೀನಿ. ಫಸ್ಟ್ ನಾನು ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರ್ನ ಯೂಸ್ ಮಾಡಿಕೊಂಡು 137 ದಾರನ ಬೇಬಿ ಕುಚ್ಚನ್ನು ಕಟ್ತಾಯಿದ್ದೀನಿ. ಇದಕ್ಕೆ ತುಂಬ ಚಿಕ್ಕದಾಗಿ ಕಟ್ಟಬೇಕು. ತುಂಬ ಚಿಕ್ಕದಾಗಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಲುಕ್ಕಾಗಿ ಬರುತ್ತೆ. ಒನ್ 2 3 ರೌಂಡ್ಸ್, 4ನೇದು ಲಾಕ್. ಇದು ತುಂಬ ಈಸಿ ಸ್ಟೆಪ್. 4 ಇದೇ ಥರ ಕಟ್ಕೋತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಹೀಗೆ ಮಾಡ್ತೀನಿ. ಹೀಗೆ ಹಾಕಿ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿದಾಗ ತುಂಬ ಚಿಕ್ಕದಾಗಿ ಇಷ್ಟೇ, ಇಲ್ಲಿ ನೋಡ್ತಿದ್ದೀರಲ್ಲ ಇಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಇಷ್ಟಕ್ಕೆ ಕಟ್ ಮಾಡಿದಾಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಕೂಡ ಸೇಮ್ ಅದೇ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದೇ ಕಲರ್ನ ಯೂಸ್ ಮಾಡಿಕೊಂಡು ದಾರನ ತಗೋತಾ ಇದ್ದೀನಿ. ಇದನ್ನು ಕಟ್ಟೋವಾಗ ಸ್ವಲ್ಪ ಹುಷಾರಿಂದ ಕಟ್ಟಬೇಕು. ಏಕೆಂದರೆ ತುಂಬ ಹತ್ತತ್ರ ಕಟ್ತಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಕಿ ಬ್ಯಾಕ್ ಸೈಡಿಂದ ಸೂಜಿನ ಎಳ್ಕೋಬೇಕು. ಇವಾಗ ಈ ಪಕ್ಕದ್ದು ಇದನ್ನು ನೋಡಿಕೊಂಡು ಹೀಗೆ ಹಿಡ್ಕೊಂಡು ದಾರನ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ಇದು ಬೇಬಿ ಕುಚ್ಚು ಚಿಕ್ಕದಾಗಿರೋದ್ರಿಂದ ಮತ್ತು ತುಂಬ ಹತ್ತಿರದಲ್ಲಿ ಬರೋದ್ರಿಂದ ನೀವು ಎಡವಟ್ಟು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ
ಮೂರನೇದು ಕೂಡ ಪಿಂಕ್ನೇ ಹಾಕ್ತಾಯಿದ್ದೀನಿ. ನಾನು 3 ಕಲರ್ಸ್ನ ಹಾಕ್ತಾಯಿದ್ದೀನಿ. ಅಂದರೆ ಇದು 3 ಮತ್ತು ಇನ್ನೊಂದು ಕಲರು 3 ಹೀಗೆ ಹಾಕ್ತಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3, 5 ಆರ್ 2 ಹೀಗೆ ನೀವು ಹಾಕ್ಕೋಬೋದು ಎಷ್ಟಾದರೂ. ನಾನು 3 ಹಾಕ್ತಾಯಿದ್ದೀನಿ. ಹೇಳಿದ್ನಲ್ಲ, ತುಂಬ ಹತ್ತಿರ ಹಾಕ್ತಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ಸ್, ಹೀಗೆ 3. ನೆಕ್ಸ್ಟ್ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿದ್ನಲ್ಲ ಅದು. ಇದನ್ನು ಕೂಡ 3 ಹಾಕ್ಕೋತೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 2 ಥರದ ದಾರ ತೊಗೊಂಡು 3 ಕುಚ್ಚು ಬರೋ ಥರ ಹಾಕಿದ್ದೀನಿ. ಈಗ ಹೀಗೆ ಕಾಣಿಸ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ.